ನಾನು ನಾಳೆ ನಂದಿನಿ ಬಜಾಜ್ಗೆ ಡಿವೋರ್ಸ್ ಕೊಡ್ತಾ ಇದ್ದೀನಿ. ಹಾಗೆ ಎಲ್ರಿಗೂ ಹೇಳಿ ನಾನು ವಾಪಸ್ ಬರ್ತಾ ಇದ್ದೀನಿ ಅಂತ. ಇದನ್ನ ಕೇಳಿ ದಿನೇಶ್ ಬೆಚ್ಚಿ ಬಿದ್ದರು, ಆಳವಾಗಿ ಉಸಿರೆಳೆದರು. ಶಿವಾಯ್ ಜೊತೆ ಮಾತಾಡಿದಕ್ಕೆ ಅವರ ಸಂತೋಷ ದ್ವಿಗುಣವಾಯಿತು. ತಕ್ಷಣ ತಮ್ಮ ಸೆಕ್ರೆಟರಿಯನ್ನ ಕರೆದು ಹೇಳಿದರು, ನೋಡಿ, ಎಲ್ಲ ಕಂಪನಿ ಡೈರೆಕ್ಟರ್ಗಳಿಗೆ ಹೇಳಿ ನಾವು ಬೋರ್ಡ್ ಮೀಟಿಂಗ್ ನಡೆಸ್ತಿದ್ದೀವಿ. ಮತ್ತೆ ಎಲ್ರಿಗೂ ಹೇಳಿ ನಮ್ಮ ಬಾಸ್ ಹಿಂದಿರುಗಿದ್ದಾರೆ ಅಂತ ತಿಳಿಸ್ಬಿಡಿ. ಶಿವಾಯ್ ತನ್ನ ರೂಬಿಕ್ ಕ್ಯೂಬ್ ಕಡೆ ನೋಡಿದ್ದ. ಅವನ ಮುಖದಲ್ಲಿ ಸ್ಪಷ್ಟ ನಗು ಇತ್ತು. ನಂದಿನಿ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತಿದ್ದೆ. ನೀನು ನನ್ನ ಮಾತನ್ನ ಕೇಳಿದಿದ್ರೆ ನಿನ್ನನ್ನು ರಾಣಿ ಥರ ನೋಡ್ಕೋತಿದ್ದೆ ನಾನು. ಆದರೆ ಶಿವನ್ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನೀನು ಏನು ಕಳ್ಕೊಂಡಿದ್ಯಾ ಅಂತ ನಿನಗೆ ಸ್ವಲ್ಪನೂ ಗೊತ್ತಿಲ್ಲ. ಮುಂದೆ ಕಾದ್ ನೋಡು ಏನಾಗುತ್ತೆ ಅಂತ. ಆಟ ಈಗಷ್ಟೇ ಶುರುವಾಗಿದೆ. ಈಗ ಶಿವ ಏನ್ ಮಾಡ್ತಾನೆ? ಅವನು ನಿಜವಾಗಲೂ ಯಾರು? ಕಿಡ್ನಾಪ್ ಆಗಿದ್ದವರು ಯಾರು?